ಸಾಧಿತಾಖಿಲ ಸತ್ತತ್ವಂ ಬಾಧಿತಾಖಿಲ ದುರ್ಮತಂ ಬೋಧಿತಾಖಿಲ ಸನ್ಮಾರ್ಗಂ ಮಾಧವಾಖ್ಯ ಯತಿಂ ಭಜೆ. ಜೀವನದಲ್ಲಿ ಮನುಷ್ಯ ಎಲ್ಲಿ ಆಸಕ್ತನಾಗಿರ್ತಾನೆ, ಆಸಕ್ತಿ ಎಲ್ಲಿ ಇರಬೇಕು, ಇದನ್ನು ಬಹಳ ಚೆನ್ನಾಗಿ ತಿಳಿದುಕೊಳ್ಬೇಕು. ಸಾಮಾನ್ಯವಾಗಿ ಹಣ ಎಲ್ಲರ ಆಕರ್ಷಣೆಗೆ ಅತೀ ಮುಖ್ಯವಾದ ವಸ್ತು. ಹಣ ಕೊಡುವ ವ್ಯಕ್ತಿಗಳು ಶ್ರೀಮಂತರು, ರಾಜರು, ಅಧಿಕಾರಿಗಳು, ಹೀಗೆ ಒಟ್ಟು ಅದಕ್ಕೆ ಸಂಬಂಧಪಟ್ಟವರು ಯಾರೋ ಅವರು ಬೇಕಾದವರು. ಅವರು ಕೊಡುವ ಹಣ ಇದು ಬೇಕಾದ ವಸ್ತು. ತನ್ನ ಜೀವನದ ಎಲ್ಲ ಪ್ರಯತ್ನ ಅದಕ್ಕಾಗಿ. ವ್ಯಕ್ತಿ ತಾನು ಹೆಣ ಆಗುವವರೆಗೂ ಹಣದ ಆಸಕ್ತಿಯನ್ನು ಬಿಡುವುದಿಲ್ಲ. ಈ ತರಹದ ಮಾನವನ ಸ್ಥಿತಿ ಇವತ್ತಲ್ಲ, ಎಂದಿನಿಂದಲೂ ಆಗಿದೆ. ಎಲ್ಲರೂ ಹಾಗಲ್ಲ. ಮತ್ತೆ ಸಜ್ಜನರು ಬೇಕಾದಷ್ಟು ಜನ ಇದ್ದಾರೆ. ಭಗವಂತನ ಪಾದದಲ್ಲಿಯೇ ಆಸಕ್ತರಾದವರು, ಧರ್ಮದಲ್ಲಿಯೇ ಆಸಕ್ತರಾದವರು, ತಪಸ್ಸಿನಲ್ಲಿ ಆಸಕ್ತರಾದ ಮಹಾನುಭಾವರೆಲ್ಲ ಇದ್ದಾರೆ. ಸಾಮಾನ್ಯ ಜನರ ಸ್ಥಿತಿ ಹೀಗಿದೆ. ಆ ಹಣ ನಮಗೇನು ಕೊಡುತ್ತೆ? ಹಣದಿಂದ ಸಂತೋಷ ಅಂತ ದಾಸರಂದ್ರು. ಹಣದಿಂದ ಸಂತೋಷ ಕೆಲವರಿಗೆ ಲೋಕದೊಳು ಅಂದರು. ಎಲ್ಲರಿಗೂ ಅಂತನ್ನಲಿಲ್ಲ ಅವರು. ಕೆಲವರಿಗೆ ಹಾಗಿದೆ. ಆದರೆ ನಿಜವಾಗಿ ಹಣ ಪಡೆದುಕೊಂಡಂತಹ ವ್ಯಕ್ತಿಗೆ ಚಿಂತೆಯೇ ಬಹಳ ಇರ್ತದೆ. ಪುರಂದರದಾಸರ ಕಥೆಯನ್ನು ನೀವೆಲ್ಲ ತಿಳಿದುಕೊಂಡಿದ್ದೀರಿ. ನವಕೋಟಿ ನಾರಾಯಣರು ಅಂತಹ ಮಹಾನುಭಾವರು ಬೇಕಾದಷ್ಟು ಸಡಗರದಲ್ಲಿ ಪುದಃ ಶ್ರೀಶನಾಜ್ಞೆಯಿಂದ ತಮ್ಮ ಜೀವನದ ಪೂರ್ವಾರ್ಧದಲ್ಲಿ ಬೇಕಾದಷ್ಟು ಸಂಪತ್ತನ್ನು ಅನುಭವಿಸಿದರು. ಅದು ಒಂದು ದೇವರು ಕೊಟ್ಟ ಸೌಭಾಗ್ಯ ಅಂತ. ಒಂದು ಬಾರಿ ವೈರಾಗ್ಯ ಬಂತು ಹೆಂಡತಿಯ ಕಾರಣಕ್ಕೆ. ವೈರಾಗ್ಯ ಬಂದರೆ ಅದೆಷ್ಟು ಸಾಂಕೇತಿಕವಾದ ಕಥೆ ನೋಡಿ. ಹೆಂಡತಿಯ ಸರಸ್ವತಿಬಾಯಿ, ಅವರ ಮೂಲಕ ಇವರಿಗೆ ವೈರಾಗ್ಯ ಬಂತು ಅನ್ನೋದು ಅವರ ಜೀವನದ ಕಥೆಯಲ್ಲಿ ನಡೆದದ್ದು. ಅಲ್ಲಿ ಸಾಂಕೇತಿಕ ಅರ್ಥ, ಜಾಗತಿಕ ಸಂದೇಶ ಏನು ಅಂದರೆ ಸರಸ್ವತಿಬಾಯಿ ಅಂದರೆ ಸರಸ್ವತಿ ವಿದ್ಯೆ. ಯಾವಾಗ ವೇದಾದಿ ಶಾಸ್ತ್ರಗಳ ವಿದ್ಯೆಯ ಸಂಪರ್ಕ ಆಗತ್ತೆ, ಆಗ ಮನುಷ್ಯನಿಗೆ ತಿಳುವಳಿಕೆ ಬರ್ತದೆ, ವೈರಾಗ್ಯ ಬರ್ತದೆ ಅಂತ ಅರ್ಥ. ಸರಸ್ವತಿ ಬಾಯಿಯವರಿಂದ ವೈರಾಗ್ಯ ಬಂತು ಅಂದರೆ ಸರಸ್ವತಿ ಬಾಯಿಯವರಿಂದಲ್ಲ, ಸರಸ್ವತಿ ಬಾಯಾಗ ಬಂದಾಗ ವೈರಾಗ್ಯ ಬಂತು. ಅವರ ಜೀವನದಲ್ಲಿ ಅವರು ಸ್ವಯಂ ಮಹಾನುಭಾವರು, ದೊಡ್ಡ ಯೋಗ್ಯತೆ, ಅದು ನಿಮಿತ್ತ ಮಾತ್ರ ಆಯಿತು. ಆದರೆ ಸಾಮಾನ್ಯರ ಜೀವನದಲ್ಲಿ ಆ ಸರಸ್ವತಿ ವೇದಾದಿ ಸಚ್ಛಾಸ್ತ್ರಗಳು, ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥಗಳು, ಟೀಕಾ ಟಿಪ್ಪಣಿ ಗ್ರಂಥಗಳು, ದಾಸರ ಪದಗಳು, ಅನೇಕ ಉಪದೇಶ ಮಾಡುವ ಜ್ಞಾನಿಗಳ ಮಾತುಗಳು, ಇವುಗಳೆಲ್ಲ ಯಾವಾಗ ಕಿವಿಯಲ್ಲಿಯೂ ಬರಬೇಕು, ಅದು ಬಾಯಿಯಲ್ಲಿಯೂ ಬರಬೇಕು. ಕಿವಿಯಲ್ಲಿ ಬಂದು ಹಾರಿ ಹೋಗಬಾರದು, ಅದು ಉಳಿಬೇಕು ಅಂತ ಅರ್ಥ. ಬಾಯಿಯಲ್ಲಿ ಬರಬೇಕು ಅಂದರೆ ಅದು ಉಳಿದ್ರೆ, ಅದು ಜೀರ್ಣ ಆದರೆ ಆಗ ಮನುಷ್ಯನಿಗೆ ವೈರಾಗ್ಯ ಬರ್ತದೆ. ಅಂಥ ವೈರಾಗ್ಯ ಬಂತು. ತುಳಸಿ ದಳ ಇಟ್ಟರು, ಕೃಷ್ಣಾರ್ಪಣ ಹೇಳಿ ಹೊರಟರು. ಅಡವಿ ಒಳಗೆ ಹೊರಟಿದ್ರಂತೆ. ಹೊರಟಾಗ ಯಾಕೋ ಹೆದರಿಕೆ ಎಂದ್ರಂತೆ ಸರಸ್ವತಿ ಬಾಯರು. ಅದಕ್ಕೆ ಆ ನಾರಾಯಣಾಚಾರ್ಯರಂದರು, ಯಾಕೆ ನಿನಗೆ ಭಯ ಆಗ್ತಾ ಇದೆ? ಏನಿದೆ ನಮ್ಮಲ್ಲಿ ಅಂತ ಭಯ ಆಗ್ಬೇಕು. ಯಾರಾದರೂ ಹೊಡಿತಾರೆ, ಬಡಿತಾರೆ, ಕಸಗೋತಾರೆ ಅಂತ ತಾನೇ ಭಯ ಇರಬೇಕು. ಏನಿದೆ ನಮ್ಮ ಹತ್ರ? ಏನು ಇಸ್ಕೋಬೇಕು? ಅವರು ಹರಕು ಬಟ್ಟೆ ಉಟ್ಕೊಂಡು ಹೊರಟೀವಿ, ನಮ್ಮಿಂದ ಯಾರಿಗೆ ಏನು ಆಗಬೇಕಾಗಿದೆ ಅಂತ. ಇಲ್ಲ, ಕುಡಿಲಿಕ್ಕೆ ಒಂಚೂರು ನೀರಿಗೆ ಏನಾದರೂ ಇರಲಿ ಅಂತ ಒಂದು ಬಂಗಾರದ ಥಾಲಿ ಹಾಕ್ಕೊಂಡಿದ್ದೆ ಚೀಲ್ದಾಗೆ ಅಂದರು. ಅದನ್ನು ಒಗಿ ಮೊದಲು ಹೊರಗೆ ಅಂದರು. ಅದನ್ನು ಕೈಯಾಗಿ ಇಸ್ಕೊಂಡು ಬೀಸಿ ಒಗೆದ್ರು, ಅರಣ್ಯದೊಳಗೆ ಒಗೆದ್ರು. ಏನದರ ಬಂಗಾರ ಅಂದರೆ ಅವರ ದೃಷ್ಟಿಯಲ್ಲಿ ಕಲ್ಲು ಮಣ್ಣು ಆದಾಗ ಆಗಿತ್ತು. ಅಂಥ ವಿರಕ್ತರು ಒಗೆದ್ರು. ನಡಿ ಇನ್ನ ಅಂದರು. ಈಗೇನಾದರೂ ಹೆದರಿಕಿದೆ? ಇನ್ನೇನು ಹೆದರಿಕಿಲ್ಲ ಅನ್ನಲ್ಲ ಅವಳು. ಹಾಗಾದರೆ ಎಲ್ಲಿಯವರೆಗೆ ನಮಗೆ ಸಂಪತ್ತಿದೆ ಅಲ್ಲಿ ನಮಗೆ ಭಯ ಇರ್ತದೆ. ಅಡವಿ ತುಳಸಿ ಮಾಲೆಗಿನ್ನೂ ಆರ ಭಯ ಉಂಟು ಅಂತ. ಯಾರ ಭಯ ಇದೆ? ನಮ್ಮ ಭಾಗ್ಯ ದೊಡ್ಡದೋ ನಿಮ್ಮ ಭಾಗ್ಯ ದೊಡ್ಡದೋ ಅಂತ ಪುರಂದರದಾಸರು. ಹಾಗಾದರೆ ಜೀವನದಲ್ಲಿ ಮನುಷ್ಯ ಸಂಪತ್ತನ್ನು ಪಡೆಯಲೇಬಾರದು ಅಂತಲ್ಲ. ಎಲ್ಲರೂ ಪುರಂದರದಾಸರ ಯೋಗ್ಯತೆಯನ್ನು ಪಡೆದಿರೋದಿಲ್ಲ. ಧರ್ಮದಿಂದ ಸಂಪತ್ತನ್ನು ಗಳಿಸಬಹುದು. ಅದನ್ನು ಧರ್ಮಕ್ಕಾಗಿ ವಿನಿಯೋಗ ಮಾಡಬೇಕು. ತಾನು ತನ್ನ ಕುಟುಂಬದ ಪೋಷಣೆಗೆ ಎಷ್ಟು ಬೇಕೋ ಅಷ್ಟು, ಜ್ಞಾನ ಧರ್ಮಗಳಿಗೆ ಎಷ್ಟು ಬೇಕೋ ಅಷ್ಟು ಅವಶ್ಯವಾಗಿ ಧರ್ಮದಿಂದ ಸಂಪಾದನೆ ಮಾಡಿಟ್ಕೊಂಡ್ರೆ ತಪ್ಪಲ್ಲ.
ಅಧಿಕಂ ಯಸ್ತು ಮನ್ಯೇತ ಸಸ್ತೇನೋ ದಂಡಮರ್ಹತಿ ಅಂತ. ಯಾವದ್ಭ್ರಿಯೇತ ಜಠರಂ ತಾವತ್ ಸ್ವಸ್ತ್ವಂ ಹಿ ದೇಹಿನಾಂ ಅಧಿಕಂ ಯಸ್ತು ಮನ್ಯೇತ ಸಸ್ತೇನೋ ದಂಡಮರ್ಹತಿ ಅಂತ ಶ್ರೀಮದ್ ಭಾಗವತ ಆದೇಶ ಮಾಡಿದಂತೆ ಹೊಟ್ಟೆಗೆ ಅಂದರೆ ಒಂದೇ ಹೊಟ್ಟೆ ಅಲ್ಲ, ತನ್ನವರ ಕುಟುಂಬ, ತಾನು ಯಾರ ಪೋಷಣೆ ಮಾಡಬೇಕೋ, ವೃದ್ಧೌ ಚ ಮಾತಾಪಿತರೌ ಸಾಧ್ವಿ ಭಾರ್ಯಾ ಸುತಃ ಶಿಶು ಅಪ್ಯಕಾರ್ಯ ಶತಂ ಕೃತ್ವ ಭರ್ತವ್ಯ ಮನುರಬ್ರವೀತ್. ತಂದೆ ತಾಯಿಗಳು, ಹೆಂಡತಿ, ಮಕ್ಕಳು, ಹತ್ತಿರದ ಸಂಬಂಧಿಕರು, ಅನಾಥರು ಯಾರೆಲ್ಲ ಇದ್ದಾರೆ ಅವರ ಪೋಷಣೆಗೆ ಎಷ್ಟು ಬೇಕೋ ಯಾವದ್ ಭ್ರಿಯೇತ ಜಠರಂ. ಹಾಗಾದ್ರೆ ಇಷ್ಟೆಲ್ಲ ಮಂದಿ ಹೊಟ್ಟಿ ಅಂದರೆ ಜಠರಾಣಿ ಎನ್ನಬೇಕಾಗಿತ್ತಲ್ಲ, ಜಠರಂ ಅಂತ ಯಾಕಂದ್ರು ಅಂತ. ಯಾವತ್ ಭ್ರಿಯೇತ ಜಠರಂ ಅಂದರೆ ತನ್ನ ಹೊಟ್ಟೆ ಚೆನ್ನಾಗಿ ತುಂಬಿಕೊಳ್ಳೋದು, ತನ್ನನ್ನು ನಂಬಿದ ಅನಾಥರ ಹೊಟ್ಟಿಗೆ ಏನೋ ಒಂದಿಷ್ಟು ಅಂತ ತಂಗಳ ಅನ್ನ ಒಗೆಯೋದು, ತಿಂದ್ರೆ ತಿನ್ನು ಬಿಟ್ರು ಬಿಡು, ಇನ್ನೂ ಹೊಟ್ಟೆ ತುಂಬಿಲ್ರಿ ಸಾಕು ಹೋಗೋ, ಇಷ್ಟು ಕೊಟ್ಟದ್ದೇ ಹೆಚ್ಚಾಯಿತು ಮತ್ತು ಇನ್ನೂ ಹೊಟ್ಟೆ ತುಂಬಿಲ್ಲ ಹೋಗೋ ಕಡೆ ಅಂತ ಬೈಯೋದು, ಇದೆಲ್ಲ ಮಾಡಬಾರದು. ತನ್ನ ಹೊಟ್ಟೆ ಎಷ್ಟು ಪ್ರೀತಿಯಿಂದ ತುಂಬುತ್ತಾನೆ ಅಷ್ಟೇ ಪ್ರೀತಿಯಿಂದ ಎಲ್ಲರ ಹೊಟ್ಟೆನೂ ತುಂಬಬೇಕು, ಒಂದೇ ರೀತಿಯಿಂದ ಎಲ್ಲರ ಹೊಟ್ಟೆಯನ್ನು ಕಾಣಬೇಕು ಅಂತ ಏಕವಚನ ಪ್ರಯೋಗವನ್ನು ಮಾಡ್ತದೆ ಭಾಗವತ. ಯಾವದ್ಭ್ರಿಯೇತ ಜಠರಂ ತಾವತ್ ಸ್ವತ್ವಂ ಹಿ ದೇಹಿನಾಂ. ಆ ದೇಹಿನಾಂ ಅನ್ನೋದರ ಆವೃತ್ತಿ. ದೇಹಿನಾಂ ತನ್ನೊಬ್ಬನ ಅಲ್ಲ, ದೇಹಿನಾಂ ಜಠರಂ ಎಲ್ಲರ ಹೊಟ್ಟೆ ತುಂಬುವುದಕ್ಕೆ ಎಷ್ಟು ಬೇಕೋ ಅಷ್ಟೇ ದೇಹಿನಾಂ ಸ್ವತ್ವಂ ಅಂತ. ಅದರ ಮೇಲೆ ಅವನಿಗೆ ಅಧಿಕಾರ, ಹೆಚ್ಚರ ಮೇಲೆ ಅಧಿಕಾರ ಇಲ್ಲ. ಇದನ್ನು ಪುರಂದರದಾಸರು ಸಂದೇಶ ಕೊಟ್ಟರು. ಇಲ್ಲ ಅಂದರೆ ಚಿಂತೆ ಶುರುವಾಗತ್ತೆ. ಅಂಥ ಚಿಂತೆ ಬಿಡಬೇಕು ಅಂದರೆ ವೈರಾಗ್ಯದಿಂದ ಇರಬೇಕು, ಅಂದರೆ ಚಿಂತೆ ಇರೋದಿಲ್ಲ. ಹೌದು, ಮಾಧವ ತೀರ್ಥರು ಏನು ಮಾಡ್ಬೇಕು ಅದಕ್ಕೆ? ಶ್ರೀಮದಾಚಾರ್ಯರು ಏಕಕಾಲಕ್ಕೆ 4 ಅಧ್ಯಾಯಗಳ ರಚನೆ ಮಾಡಿದರೆ, ಪ್ರಥಮಾಧ್ಯಾಯವನ್ನು ಪದ್ಮನಾಭ ತೀರ್ಥರು ಬರೆದರೆ, ದ್ವಿತೀಯಾಧ್ಯಾಯವನ್ನು ನರಹರಿ ತೀರ್ಥರು ಬರೆದರೆ, ಮಾಧವ ತೀರ್ಥರು ಸಾಧನಾಧ್ಯಾಯವನ್ನು ಬರೆದ ಮಹಾನುಭಾವರು. ಸಾಧನಾಧ್ಯಾಯದೊಳಗೆ ಬಂದದ್ದೇನು? ವೈರಾಗ್ಯತೋ ಭಕ್ತಿದಾರ್ಢ್ಯಂ ತೇನೋಪಾಸ ಯದಾ ಭವೇತ್ ಆಪರೋಕ್ಷಂ ಭವೇತ್ತೇನ ಅಂತ. ಹಾಗಾದರೆ ಮೊದಲು ಬರೋದೇ ವೈರಾಗ್ಯಪಾದ ಸಾಧನಾಧ್ಯಾಯದಲ್ಲಿ. ಹೆಜ್ಜೆ ಇಟ್ಟರೆ, ಮಾಧವ ತೀರ್ಥರ ಹೆಜ್ಜೆ ಇಟ್ಟರೆ ವೈರಾಗ್ಯ. ಅವರ ಹತ್ರ ಯಾರಾದರೂ ಹೆಜ್ಜೆ ಇಟ್ಟರೆ ಮೊದಲನೇದ್ದು ವೈರಾಗ್ಯನೇ. ಯಾಕೆ? ಮೊದಲನೇ ಪಾದನೇ ಅದು, ಅದೇ ಮೊದಲನೇ ಹೆಜ್ಜೆ. ಹಾಗಾಗಿ ವೈರಾಗ್ಯದ ಉಪದೇಶ ಮಾಡಿದಂತಹ ಮಾಧವ ತೀರ್ಥ ಶ್ರೀಪಾದಂಗಳವರು ಶ್ರೀಮದಾಚಾರ್ಯರ ಮೂಲಕ ಅವರೇ ಆ ಅಧ್ಯಾಯವನ್ನು ರಚನೆ ಮಾಡಿದ್ದು, ಅದನ್ನು ಬರೆದು ನಮ್ಮೆಲ್ಲರಿಗೆ ಮುಟ್ಟೋ ಹಾಗೆ ಮಾಡಿದರಲ್ಲ. ಆ ರೀತಿ ವೈರಾಗ್ಯದ ತತ್ವವನ್ನು ಮೊದಲು ಉಪದೇಶ ಮಾಡಿ ಏನು ಮಾಡಿದರು ಅಂದರೆ, ನಮಗೆ ನಿಮಗೆ ಇರುವ ಎಲ್ಲ ಚಿಂತೆ ಬಿಡಿಸಿದರು. ಸರಸ್ವತಿ ಬಾಯಿಯವರ ಚಿಂತೆಯನ್ನು ಪುರಂದರದಾಸರು ಬಿಡಿಸಿದಂತೆ ನಮ್ಮ ನಿಮ್ಮೆಲ್ಲರ ಚಿಂತೆಯನ್ನು ಆ ತೃತೀಯಾಧ್ಯಾಯದ ಸರಸ್ವತಿ ನಮ್ಮ ಬಾಯಿಗೆ ಬರುವಂತೆ ಮಾಡಿ ಆ ಚಿಂತೆಯನ್ನು ಬಿಡಿಸಿದಂತಹ ಚಿಂತಾಮಣಿಗಳು ಅಂದರೆ ಮಾಧವ ತೀರ್ಥ ಶ್ರೀಪಾದಂಗಳವರು. ಕಾಮದಿಂದ, ಅಹಂಕಾರದಿಂದ ಉನ್ಮತ್ತರಾದವರಿದ್ದಾರಲ್ಲ, ಅಂಥವರ ಸೇವೆಯನ್ನು ಮಾಡಿ ಜನ್ಮವನ್ನು ಹಾಳು ಮಾಡಿಕೊಳ್ಳಬೇಡಿ ಅಂತ ಭಾಗವತ ಹೇಳುತ್ತದೆ. ಸತ್ಯಾಂ ಕ್ಷಿತೌ ಕಿಂ ಕಶಿಪೋಃ ಪ್ರಯಾಸೈಃ ಬಾಹೌ ಸ್ವಸಿದ್ಧೇಹ್ಯುಪಬರ್ಹಣೈಃ ಕಿಂ ಸತ್ಯಂಜಲೌ ಕಿಂ ಪುರುಪರ್ಣಪಾತ್ರೈಃ ದಿಗ್ವಸ್ತ್ರಲಾಭೇ ಸತಿ ಕಿಂ ದುಕೂಲೈಃ. ಯಾರಿಗೂ ಬೇಡಬೇಡಿ, ಭೂಮಿಯ ಮೇಲೆ ಮಲ್ಕೊಳ್ಳಿ, ಕೈಯೊಳಗೆ ನೀರು ಹಾಕ್ಕೊಂಡು ಕುಡೀರಿ, ಪಾತ್ರೆ ಬೇಡ, ಹಾಸಿಗೆ ಬೇಡ, ಹಣ್ಣು ಹಂಪಲು ಇರ್ತದೆ ಗಿಡದಾಗ ತಿನ್ನಿರಿ ಅಂತ. ಇದು ಬಹಳ ದೊಡ್ಡ ಯೋಗ್ಯತೆ. ಅಷ್ಟು ನಮಗೆ ಸಾಧ್ಯ ಇಲ್ಲ ಅಂದರೆ ಸರಿ, ಭಿಕ್ಷೆ ಬೇಡಿ. ಚೀರಾಣಿ ಕಿಂ ಪಥಿ ನ ಸಂತಿ ದಿಶಂತಿ ಭಿಕ್ಷಾಂ ನೈವಾಂಘ್ರಿಪಾ ಪರಭೃತಃ ಸರಿತೋಪ್ಯಶುಷ್ಯನ್ ವೃದ್ಧಾ ಗುಹಾಃ ಕಿಮವಧೂತ ಸುಹೃನ್ನ ಕೃಷ್ಣಃ ಕಸ್ಮಾದ್ ಭಜಂತಿ ಕವಯೋ ಧನ ದುರ್ಮದಾಂಧಾನ್. ಕವಿ ಹೇಳಿದ ಒಂದು ಕಡೆಗೆ, ಚಿತ್ತಭೂ ವಿತ್ತಭೂ ಮತ್ತಭೂ ಪಾಲಕೋಪಾಸನಾ ಯಾಸನಾ ಯಾಸನಾ ವಾಸನಾದ್ ಅನ್ವಹಂ ಸಾಧಿತಾ ಸಾಧಿತಾ ಸಾಧುತಾ ಸಾಧುತಾ ಕಿಂತಯ ಚಿಂತಯ ಚಿಂತಯಾಮೋ ಹರಿಂ. ಈ ಕಾಮ, ಚಿತ್ತಭೂ ಕಾಮ, ವಿತ್ತ ಹಣ, ಭೂ ಸಂಪತ್ತು, ಇವುಗಳಿಂದ ಮತ್ತರಾದ ಭೂಪಾಲಕರು, ಅವರ ಉಪಾಸನ, ಅದರಿಂದ ಆಗುವ ಆಯಾಸ, ಅದರ ವಾಸನ, ಇದರೊಳಗೆ ನಾನಿದ್ದು ಏನಾಗಿದೆ ಅಂದರೆ ಸಾಧಿತ ಸಾಧಿತ. ಇಡೀ ಜೀವನದೊಳಗೆ ಏನು ಸಾಧಿಸಿದ್ವಿ ಅಂದರೆ ಸಾಧಿತಾವನ್ನು ಸಾಧಿಸಿದ್ವಿ ಅಂತ. ಆಧಿ ಅಂದರೆ ಮಾನಸಿಕ ಚಿಂತೆ, ರೋಗ. ಆಧಿಯಿಂದ ಸಹಿತರಾದವರು ಸಾಧಿಗಳು.
ಸಾಧಿತ ಅಂದರೆ ಚಿಂತೆ ಅಂತ ಅರ್ಥ. ಜೀವನದೊಳಗೆ ಏನಪ್ಪ ಸಾಧಿಸಿದೆ ಅಂದರೆ ಭಾರೀ ಚಿಂತಾಕ್ರಾಂತನಾಗಿ ತಲೆ ಹಿಡ್ಕೊಂಡು ಕೊಡೋದನ್ನು ಸಾಧಿಸಿದೆ. ಇದಕ್ಕ ಓದೋದು, ಇದಕ್ಕ ಶಿಕ್ಷಣ, ಇದಕ್ಕ ಗುರುಕುಲ ಇರೋದು, ಚಿಂತಾ ಕಳ್ಕೊಳ್ಳಿಕ್ಕೆ ಇರೋದು. ಆ ಚಿಂತೆ ಕಳೆದುಕೊಳ್ಳಬೇಕು ಅಂದರೆ ಇಂಥವರ ಬೆನ್ನು ಹತ್ತಿದರೆ ಚಿಂತೆ ಬೆಳೀತದೆ. ಸಾಧಿತ ಸಾಧಿತ ಏನೋ ಅಲ್ಪ ಸ್ವಲ್ಪ ತಂದೆ ತಾಯಿ ಗುರುಗಳು ಹೇಳಿದ್ದರಿಂದ ಒಂದು 4 ಸಜ್ಜನಿಕೆ ಇತ್ತು. ಈ ದುರ್ಜನರ ಬೆನ್ನು ಹತ್ತಿ 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 ಸಾಧುತ ಸಾಧುತ ಇರೋ ಸಾಧುತ್ವ ಎಲ್ಲ ಹೋಯ್ತು. ಕಿಂತಯ ಚಿಂತಯ, ಈ ಚಿಂತಾದೊಳಗೆ ಬಿದ್ದು ಏನು ಮಾಡ್ತೀರಿ? ಚಿಂತಯಾಮೋ ಹರಿಂ, ಪರಮಾತ್ಮನ ಚಿಂತೆಯನ್ನು ಮಾಡ್ರಿ ಅಂತ ಕವಿ ಹೇಳಿದ್ದಾನೆ. ಶ್ರೀಮದ್ ಭಾಗವತದ ಸಂದೇಶವನ್ನೇ ಒಂದು ಬೇರೆ ಭಾಷೆಯಲ್ಲಿ, ತನ್ನ ಭಾಷೆಯಲ್ಲಿ ಕವಿ ಹೇಳಿದ. ಆ ಅಭಿಪ್ರಾಯದಲ್ಲಿ ಮಾಧವ ತೀರ್ಥರ ಸ್ತೋತ್ರವನ್ನು ಮಾಡಿದ್ದಾರೆ. ಸಾಧಿತ ಸಾಧಿತಾಖಿಲ ಸತ್ತತ್ವಂ ಬಹುವ್ರೀಹಿ ಅಲ್ಲ, ಅದು ಸಾಧಿತ ಅಖಿಲ ಸತ್ತತ್ವಂ ಬಾಧಿತ ಅಖಿಲ ದುರ್ಮತಂ. ಏನದರ ಅರ್ಥ? ಮುಂದಿನ ಶಬ್ದಗಳ ಅರ್ಥ ಆಮೇಲೆ ತಿಳ್ಕೊಂಡ್ರೆ ಮುಖ್ಯ. ಈ ಪ್ರಸಕ್ತವಾದದ್ದು ತಲೆಯಲ್ಲಿ ನಿಮಗೆ ಚಿಂತೆ ಇದೆ, ಈ ಚಿಂತೆಯನ್ನು ಪರಿಹಾರ ಮಾಡುತ್ತಾರೆ ಮಾಧವ ತೀರ್ಥರು ಅನ್ನುವುದು ಯಾವ ಶಬ್ದದಿಂದ ಬಂತು ಅಂತ ಚಿಂತೆ ಇದೆ ಅಲ್ಲ, ಅದನ್ನು ಮೊದಲು ಪರಿಹಾರ ಮಾಡೋಣ. ಏನದು? ಮಾಧವ ತೀರ್ಥರು ಅವತಾರ ಮಾಡಿ ಉಪದೇಶ ಮಾಡಿ ಸಾಧನಾಧ್ಯಾಯವನ್ನು ನಮಗೆಲ್ಲ ತಿಳಿಸಿಕೊಟ್ಟು ಏನು ಮಾಡಿದರು? ಮೊದಲನೇ ಕೆಲಸ ಅಂದರೆ ಸಾಧಿತ ಬಾಧಿತ, ನಮ್ಮೆಲ್ಲರೊಳಗಿರುವ ಏನು ಸಾಧಿತ ಇದೆ, ಚಿಂತೆ ಇದೆ, ಅದನ್ನು ಬಾಧಿತ, ಅದನ್ನು ತೆಗೆದು ಹಾಕಿ. ಏನಂತಂದಿಲ್ಲ. ಮಾಧವ ತೀರ್ಥರ ಎದುರಿಗೆ ನಿಂತು ಸ್ತೋತ್ರ ಮಾಡುತ್ತಾ ಇರುವಾಗ ಇವರಿಂದ ಅನ್ನೋದು ಸಿದ್ಧ. ಒಬ್ಬ ಆಚಾರ್ಯರನ್ನು ಕೂಡಿಸಿ ವರ್ಣನೆ ಮಾಡ್ತಾ ಇರುವಾಗ ಅನೇಕ ವಿಷಯಗಳನ್ನು ಹೇಳ್ತಾರೆ, ಪಾಠ ಹೇಳ್ತಾರೆ, ಪ್ರವಚನ ಮಾಡ್ತಾರೆ, ಹೇಳ್ತಿರ್ತಾರೆ. ಹಾಗೆ ಯಾರು ಯಾರು ಮತ್ತು ಅವ್ರದೇ ಸನ್ಮಾನದ ಅಂದಮೇಲೆ ಅವ್ರದೇ ಅಂತ ಅರ್ಥ, ಅದನ್ನು ಹೇಳಬೇಕೇನು ಮತ್ತೆ ಹೇಳಬೇಕಾಗಿಲ್ಲ. ಆದ್ದರಿಂದ ಹಾಗೆ ಏನ ಮಾಧವ ತೀರ್ಥೇನ ಸಾಧಿತ ಬಾಧಿತ, ಇಡೀ ಜಗತ್ತಿನೊಳಗಿನ ಏನು ಸಾಧಿತ ಇದೆ, ಚಿಂತೆ ಇದೆ, ಅದನ್ನು ಇವರು ಬಾಧಿಸಿದರು, ಕಿಚ್ಚಿ ಹಾಕಿದರು. ವೈರಾಗ್ಯದಿಂದಿರ್ರಿ ಅಂತ ಉಪದೇಶ ಮಾಡಿದರು, ಭಕ್ತಿಯನ್ನು ಉಪದೇಶ ಮಾಡಿದರು, ಉಪಾಸನಾ ಜ್ಞಾನ, ಆ ವೈರಾಗ್ಯ ಭಕ್ತಿ ಉಪಾಸನಾ ಜ್ಞಾನಗಳ ಮಾರ್ಗವನ್ನು ತೋರಿಸಿಕೊಟ್ಟು ಇರೋ ಸಾಧಿತ ಏನಿತ್ತೋ ಅದನ್ನು ಬಾಧಿಸಿದರು. ಸಾಧಿತ ಬಾಧಿತ ಏನ ಅಂತ ಅರ್ಥ ಅದು. ಹಾಗಾದರೆ ಉಳಿದ ಶಬ್ದಗಳಿಗೆ ಅರ್ಥ ಏನು? ಅಖಿಲ ಸತ್ತತ್ವಂ. ಅಖಿಲ ಸತ್ತತ್ವಂ ಅಂದರೆ ಎಲ್ಲ ಸತ್ತತ್ವಗಳು ಇವರ ತಲೆಯೊಳಗೆ ಇವೆ ಅಂತ. ಇವರು ಜಗತ್ತಿಗೆ ಸಾಧಿಸಿಕೊಟ್ರು ಅನ್ನೋದಲ್ಲ ಬರೀ. ಅಖಿಲಾನಿ ಸತ್ತತ್ವಾನಿ ಯಸ್ಮಿನ್, ಯಾರ ಮನಸ್ಸಿನೊಳಗೇನೆ ಯಾರ ಹೃದಯದೊಳಗೇನೆ ಆ ಶಾಸ್ತ್ರದೊಳಗೆ ಹೇಳಿದ ಸತ್ತತ್ವಗಳೆಲ್ಲ ಅವರ ಮನೋಗತ ಅವರ ಅಸ್ಥಿಗತ ಆಗಿ ಹೋಗಿಬಿಟ್ಟಿದೆ. ಹಾಗಾಗಿ ಇವರೇ ಅಖಿಲ ಸತ್ತತ್ವರು, ಎಲ್ಲ ಸತ್ತತ್ವವನ್ನು ಅಳವಡಿಸಿಕೊಂಡವರು ಜೀವನದೊಳಗೆ, ಅದನ್ನು ತಮ್ಮ ಹೃದಯದೊಳಗೆ ತುಂಬಿಕೊಂಡವರು. ಇದು ಸರಿ ಹೋಯಿತು. ಅಖಿಲ ದುರ್ಮತಂ ಅಂದರೆ ಏನರ್ಥ? ಯಾವ ದುರ್ಮತದ ಖಿಲಾಶೇಷನೂ ಉಳಿಸಲಿಲ್ಲ. ಅಖಿಲ ದುರ್ಮತಂ, ಎಲ್ಲ ದುರ್ಮತಗಳನ್ನು, ಕೆಲವೆಲ್ಲ ದುರ್ಮತಗಳ ಪ್ರಭಾವ ಇತ್ತು ಅಂತನ್ನುವುದಕ್ಕೋಸ್ಕರ ಇವರಿಲ್ಲಿ ಬಂದರು ಅಂತ. ಬಂದೇನು ಮಾಡಿದರು ಅಂದರೆ ಅಖಿಲ ದುರ್ಮತಮ್ಮ, ಯಾವ ದುರ್ಮತಗಳ ಖಿಲಾನೂ ಖಿಲ ಅಂದರೆ ಶೇಷ, ಅದರ ಖಿಲ ಅದರ ಶೇಷ ಅದು ಚೂರು ಪಾರು ಉಳಿಯದೇ ಇದ್ದಂಗೆ ಪಾರಗಾಡಿಸಿದರೆ ಅದನ್ನು, ಆ ರೀತಿ ಅಖಿಲ ದುರ್ಮತರಾಗಿದ್ದಾರೆ ಎನ್ನುವುದಕ್ಕೆ ಅಖಿಲ ದುರ್ಮತಂ ಅಷ್ಟೇ ಅವರಿಗೆ ವಿಶೇಷ. ಸಾಧಿತ ಬಾಧಿತ ಏನ ತಂ ಅಖಿಲ ಸತ್ತತ್ವಂ ಅಖಿಲ ದುರ್ಮತಂ ಬೋಧಿತ ಅಖಿಲ ಸನ್ಮಾರ್ಗಂ. ಎಲ್ಲ ಸನ್ಮಾರ್ಗಗಳನ್ನು ಬೋಧನೆ ಮಾಡಿದವರು, ಸಜ್ಜನರು ಯಾವ ರೀತಿ ಇದ್ದಾರೆ ಅಂತನ್ನುವುದನ್ನು ಬೋಧಿಸಿಕೊಟ್ಟವರು ಅಂತ. ಅಥವಾ ಬೋಧಿತ ಅಖಿಲ ಸನ್ಮಾರ್ಗಂ, ಅಖಿಲ ಸನ್ಮಾರ್ಗಂ, ಏನೇನು ಒಳ್ಳೆಯ ಮಾರ್ಗಗಳಿವೆ ಅಂತವ ಎಲ್ಲ ಸನ್ಮಾರ್ಗಗಳನ್ನು ಇವರು ಆಶ್ರಯಣ ಮಾಡಿದ್ದಾರೆ. ಇದು ವ್ರತನಿಯಮ ಉಪವಾಸಾದಿಗಳನ್ನು ಮಾಡಬೇಕು ಅಂದರೆ ಇದೊಂದು ಮಾರ್ಗ ಇದೆ, ಸರಿ, ಅದನ್ನು ಮಾಡಿ ಮುಗಿಸಿದರು. ಪಾಠ ಪ್ರವಚನದ ಒಂದು ಸನ್ಮಾರ್ಗ ಇದೆ, ಅದನ್ನೂ ಮಾಡಿದರು. ಸಿದ್ಧಾಂತದ ಪ್ರಚಾರ ಮಾಡಬೇಕು, ಅದನ್ನೂ ಮಾಡಿದರು. ಪರಮತ ಖಂಡನ, ಅದು ಸಜ್ಜನರು ಓಡಾಡಿದ ಮಾರ್ಗಗಳು ಬಹಳವೆ. ಪಾಠದ ಮಾರ್ಗ, ಪ್ರವಚನದ ಮಾರ್ಗ, ಪ್ರಸಾರದ ಮಾರ್ಗ, ಪ್ರಚಾರದ ಮಾರ್ಗ, ತಪ್ತ ಮುದ್ರಾಧಾರಣದ ಮಾರ್ಗ, ಪರಮತ ನಿರಾಕರಣದ ಮಾರ್ಗ, ವ್ರತನ ಮಾರ್ಗ, ಉಪವಾಸ ಮಾರ್ಗ,
ಬಹಳ ಮಾರ್ಗಗಳನ್ನು ಸಜ್ಜನರು ಅನುಸರಣೆ ಮಾಡ್ತಾರೆ. ಆ ಎಲ್ಲ ಹಾದಿ ಒಳಗೂ ಹೋಗಿ ಬಂದಂತಹ ಮಹಾನುಭಾವರು ಅನ್ನೋದಕ್ಕೆ ಬೋಧಿತ ಅಖಿಲ ಸನ್ಮಾರ್ಗಂ ಅಲ್ಲ, ಅಖಿಲ ಸನ್ಮಾರ್ಗಂ. ಅಖಿಲಾಹ ಸನ್ಮಾರ್ಗಾಹ ಆರೂಢಾಹ, ಏನ ಎಲ್ಲ ಸನ್ಮಾರ್ಗಗಳನ್ನೂ ಇವರು ಆಶ್ರಯಣ ಮಾಡಿದ್ದಾರೆ. ಮತ್ತು ಬೋಧಿತ ಅನ್ನೋದು ಹಂಗೆ ಉಳಿತಲ್ಲ. ಯಸ್ಯ ಬೋಧಿತ, ಯಾರು ಅಲ್ಲಿ ಏನ, ಇಲ್ಲಿ ಯಸ್ಯ ಅಧ್ಯಾರ ಮಾಡೋದು. ಯಾರಿಗೆ ಬೋಧಿತ ಇದೆ, ಯಾಕಿದನ್ನು ಹಿಂಗೆ ಬಿಡಿಸಿದಿರಿ, ಬೋಧಿತ ಅಖಿಲ ಸನ್ಮಾರ್ಗಂ ಕೂಡಿಸಿದ್ರೆ ನಿಮ್ದೇನು ಗಂಟು ಹೋಗ್ತಿತ್ತು ಅಂತೆ ಉಳಿಸ್ಕೊಂಡಿವಿ. ಗಂಟ ಏನು ಹೋಗ್ತಿತ್ತು ಅಂದರೆ, ಬೋಧಿತ ಅಖಿಲ ಸನ್ಮಾರ್ಗಂ ಅಂದ್ರೆ ಏನು ಅರ್ಥ ಗೊತ್ತಾ? ಎಲ್ಲರಿಗೂ ಸನ್ಮಾರ್ಗವನ್ನು ಬೋಧಿಸಿದವರು. ತಾವು ಅನುಸರಣೆ ಮಾಡಿದ್ರೋ ಬಿಟ್ಟರೋ, ಬರಲೇ ಇಲ್ಲ ಅದರೊಳಗೆ. ಅದಕ್ಕೆ ಬೋಧಿತ ಬೇರೆ, ಅಖಿಲ ಸನ್ಮಾರ್ಗಂ ತಾವು ಎಲ್ಲ ಸನ್ಮಾರ್ಗಗಳನ್ನು ಅನುಸರಣೆ ಮಾಡಿದವರು. ಉಳಿದವರಿಗೆ ಅವರವರಿಗೆ ಎಷ್ಟು ಯೋಗ್ಯವೋ ಅಷ್ಟರ ಬೋಧಿತ ಉಪದೇಶಕತ್ವ ಇವರಲ್ಲಿ ಉಂಟು. ಅವರಿಗೆ ಬೇಕಾದದ್ದು ನಿಮಗೆ ಒಂದಾದರೆ ಒಂದು, ಎರಡಾದರೆ ಎರಡು, ಅರ್ಧ ಆದರೆ ಅರ್ಧ, ಅಷ್ಟಷ್ಟು ಉಪದೇಶ ಮಾಡಿದ್ದಾರೆ ಅವರವರ ಯೋಗ್ಯತೆಗೆ. ತಾವು ಮಾತ್ರ ಅಖಿಲ ಸನ್ಮಾರ್ಗಂ, ಸಜ್ಜನರು ಅರಿಸಿರುವ ಎಲ್ಲ ಮಾರ್ಗಗಳನ್ನು ಅನುಸರಿಸಿದ್ದಾರೆ ಅಂತ. ಅದಕ್ಕಾಗಿ ಅದನ್ನು ಬಿಡಿಸ್ಬೇಕು. ಬೋಧಿತ ಯಸ್ಯ ಏನ ಸಾಧಿತ ಬಾಧಿತ ತಂ ಅಖಿಲ ಸತ್ತತ್ವಂ ಅಖಿಲ ದುರ್ಮತಂ ಅಖಿಲ ಸನ್ಮಾರ್ಗಂ ಮಾಧವಾಖ್ಯ ಯತಿಂ ಭಜೆ ಅಂತ ಶ್ಲೋಕದ. ಸಾಧಿತ ಅಖಿಲ ಸತ್ತತ್ವಂ ಬಾಧಿತ ಅಖಿಲ ದುರ್ಮತಂ ಬೋಧಿತ ಅಖಿಲ ಸನ್ಮಾರ್ಗಂ ಮಾಧವಾಖ್ಯ ಯತಿಂ ಭಜೆ. ಈ ರೀತಿ ಆ ಮಾಧವ ತೀರ್ಥರ ಒಂದು ದಿವ್ಯವಾದ ಮಹಿಮೆಯನ್ನು ಈ ಶ್ಲೋಕದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅಷ್ಟು ಚೆನ್ನಾಗಿ ಅದನ್ನು ಆ ಕಾಲದಲ್ಲಿ ಅವರ ಮಹಿಮೆಯನ್ನು ಕೊಂಡಾಡುವ ಈ ಶ್ಲೋಕವನ್ನು ಮಾಡಿದ್ದು. ಪ್ರತಿ ವರ್ಷ ಆರಾಧನೆಗೆ ಇದೇ ಕೇಳ್ತೀವಿ ಅಂತ ಅದರ ಮಹತ್ವ ಕಡಿಮೆ ಇದೆ ಅಂತ ತಿಳ್ಕೋಬೇಡಿ. ಹಾಗೆ ನಿಮಗೆ ಕಡಿಮೆ ಇದೆ ಅಂತ ಅನಿಸಿದರೂ ಪ್ರತಿ ಸಲನೂ ಅದೇ ಅನ್ನ ಅದೇ ಹುಳಿ ಸಾರು ಊಟ ಮಾಡ್ತೀರಿ ಅಂತ ಈಗ ಹೋಗಿ ಮಾಡೋದು ಬಿಡ್ತಿದ್ರೆ ಈ ಶ್ಲೋಕನೂ ಬಿಡ್ತೀರೇನೆ? ಯಾರು ಬಿಡ್ತೇನಪ್ಪ? ಹಾಗಾದರೆ ಈ ಶ್ಲೋಕನೂ ಬಿಡಬಾರ್ದು. ಸಾಧಿತ ಹೇಳಿ ಎಲ್ಲರೂ, ಸಾಧಿತ ಅಖಿಲ ಸತ್ತತ್ವಂ, ಸಾಧಿತ ಅಖಿಲ ಸತ್ತತ್ವಂ ಬಾಧಿತ ಅಖಿಲ ದುರ್ಮತಂ ಬೋಧಿತ ಅಖಿಲ ಸನ್ಮಾರ್ಗಂ ಮಾಧವಾಖ್ಯ ಯತಿಂ ಭಜೆ. ಶ್ರೀಕೃಷ್ಣಾರ್ಪಣಮಸ್ತು.